ನಡೀತಿತ್ತು. ಮೇಳದಲ್ಲಿ ನೀವು ಗೆಸ್ಟ್. ಆ ಗೆಸ್ಟ್ ಏನಕ್ಕೆ ಅಂತಂದರೆ ಅರೇಸ್ಗೆ ಇವ್ರಿಗೂ ರೈತರಿಗೂ ಏನು ಗುರು ಸಂಬಂಧ ಅಂತ ಯೋಚನೆ. ಹೌದು. ನಿಮ್ದೊಂದು ಕಾರ್ ನೋಡಿದೆ ನಾನು. ಕಾರಲ್ಲಿ ಒಂದು ಸೀಲು ಅಂದರೆ ಒಂದು ಲೋಗೋ ಥರ, ಲೋಗೋ, ರೈತರ ಬಗ್ಗೆ ಒಂದು ಸ್ಲೋಗನ್ ಇತ್ತು, ತುಂಬ ಚೆನ್ನಾಗಿದೆ ಸ್ಲೋಗನ್. ಈ ಥರದ್ದೆಲ್ಲ ಥಾಟು. ಅಲ್ಲಿ ನೀವು ಆ ಮೇಳಕ್ಕೆ ಏನಕ್ಕೆ ಹೋಗಿದ್ದು ನೀವು? ಅಣ್ಣಾಜಿ ನಮ್ಗೇನಂದ್ರೆ ಇದೆಲ್ಲ ನೋಡಿ ನಾಲ್ವಡಿ ಕೃಷ್ಣರಾಜ್ ಅವರ ಬ್ರೈನ್ ಇದೆ ಬಂದಿರೋರು. ಯಾಕೆಂದರೆ ಅವರು ಅಷ್ಟೇ ಈ KRS ಡ್ಯಾಮ್ನ ಕಟ್ಟಲೇಬೇಕು ಅಂತ ಹಠ ತೊಟ್ಟಿದ್ದು ಕುದ ಏನಕ್ಕೆ ಅಂತಂದರೆ ಈ ಡ್ರೈ ಲ್ಯಾಂಡ್ ಏನಿದೆ ಮಂಡ್ಯ ಬೆಲ್ಟ್ ಪೂರ್ತಿ ಅದನ್ನು ವೆಟ್ ಮಾಡಬೇಕು, ನೀರಾವರಿ ಮಾಡಬೇಕು, ಅದರಿಂದ ರೈತರಿಗೆ ಹೆಲ್ಪ್ ಆಗತ್ತೆ ಅಂಥೇಳಿ ಬರೀ ಅವ್ರದ್ದು ಫೋಕಸಿಂಗ್ ರೈತರೇ ಇತ್ತು ಜಾಸ್ತಿ. ಹಾಗಾಗಿ ಅವ್ರೇನು ಮಾಡ್ತಾರೆ, KRS ಡ್ಯಾಮ್ ಕಟ್ಟಿದಲ್ಲ, ಅವ್ರಿಗೆ ರೈತರ ಮಹತ್ವನ ನಮಗೆಲ್ರಿಗೂ ತಿಳಿಸೋ ಪ್ರಯತ್ನ ಮಾಡಿ ಅವ್ರನ್ನ ಉಳಿಸೋ ಪ್ರಯತ್ನ ಮಾಡಿದ್ರು. ಫಸ್ಟ್ ರೈತರನ್ನ ಉಳಿಸ್ಬಿಟ್ರು ಅವರೆಲ್ಲರೂ. ಅದರಿಂದ ನಾವೆಲ್ಲ ಎಷ್ಟು ತಿಂತಾ ಇದೀವಿ, ಅವ್ರು ಬೆಳೀತಾ ಇರೋದನ್ನ ನಾವು ತಿಂದು ಬದುಕ್ತಾ ಇದೀವಲ್ಲ. ಆವಾಗ ಬೆಂಗಳೂರಿಗೆ ಆರಾಮಾಗಿದ್ದೀವಿ ಅಂದ್ರೆ ಕಾವೇರಿಯಿಂದ ಎಷ್ಟೆಲ್ಲ ಲಾಭ, ಕಾವೇರಿಯಿಂದ ನಮಗೆ ಊಟ. ಯಾಕೆ ರಾಜಧಾನಿ ಆಗ್ತಿತ್ತು ಈ ಊರು? ಹೌದು. ಯಾಕೆ ನೀವು ಉಳ್ಕಂತಿತ್ತು? 2 ಕೋಟಿ ಜನ ಸಹಿಸ್ಕೊಳತ್ತಂದ್ರೆ ಸರ್, ಕಾವೇರಿನೂ ಭಾರಿ ದೊಡ್ಡ ವಿಷಯ. ನಾಲ್ವಡಿ ಕೃಷ್ಣರಾಜ ದೊಡ್ಡ ವಿಷಯ. ಅಯ್ಯೋ, ಅವರೇ ಇತಿಹಾಸ. ಹೇಳಿ ಸರ್. ನಾಲ್ವಡಿ ಕೃಷ್ಣರಾಜರ ಬ್ರೈನ್ ಅದು ನಮ್ಮದು ಫಾರ್ಮರ್ ಲೋಗೋ. ನನಗೂ ಅವ್ರನ್ನೇ ಫಾಲೋ ಮಾಡ್ತಿದ್ವಲ್ಲ, ರೈತರು ಅಂತ. ಆವಾಗ ನನಗೆ ಅನಿಸಿದ್ದೇನೆಂದರೆ, ನಾವು ನಮ್ಮ ಮನೆಗೆ ಯಾವುದೋ TV ಪ್ರೋಗ್ರಾಮ್ ನೋಡ್ತಾ ಇದ್ದಿದ್ದು. TV ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ, ನಿನ್ನ ಮನೆಗೆ ಹಾಲು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ. ಅವ್ನು ಯಾರು ಹಾಲು ತಂದಾಗ್ತಾನೆ ಅವನ ಹೆಸರು ಹೇಳ್ತಾಯಿದ್ದೆ. ಅವ್ರು ತಿನ್ನೋ ಪಾಪ್ಕಾರ್ನು, ಐಸ್ ಕ್ರೀಮು ಪ್ರತಿಯೊಂದೂ ರೈತನಿಂದಾನೇ ಬರುತ್ತೆ ಅಂತ ಗೊತ್ತಿಲ್ಲ. ಆವಾಗ ಅನಿಸಿದ್ದು, ಓಕೆ ಎಲ್ಲದಕ್ಕೂ ಈ ಫುಡ್ ಲೈಸೆನ್ಸ್ ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಒಂದು ಫುಡ್ ಲೈಸೆನ್ಸ್ ಸಿಗುತ್ತೆ. ಫುಡ್ ಲೈಸೆನ್ಸು, ಇನ್ನೊಂದು ಯಾವುದೋ ಮಗದೊಂದು, ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಈ ಬೆಳೆಯೋ ಮೂಲದ್ದು ಯಾವುದಾದ್ರೂ ಒಂದು ಬೇಕಲ್ಲ ಅಂಥೇಳಿ ಅವಾಗ ಮಾಡಿದ್ದು ಪ್ರತಿ ತುತ್ತಿಗೂ ರೈತನನ್ನು ಸ್ಮರಿಸೋಣ ಅಂತ. ಲೆಟ್ಸ್ ರಿಮೆಂಬರ್ ಫಾರ್ಮರ್ಸ್ ಇನ್ ಎವ್ರಿ ಬೈಟ್ ಆಫ್ ಫುಡ್ ಅಂತ. ಆ ಲೋಗೋ ಲಾಂಚ್ ಆಗಿದ್ದ ನೆಕ್ಸ್ಟ್ ಡೇಯಿಂದ ಎಲ್ಲ ಫುಡ್ ಪ್ರಾಡಕ್ಟ್ ಮೇಲೆ ಕ್ಯಾರಿ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇದ್ದಿದ್ದು. ಅದು ಲಾಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಒಂದಿಷ್ಟು ಕಂಪ್ನಿಗಳಿಗೆ ಮಾತಾಡಿದ್ವಿ, ಎಲ್ಲರ ಸೆಲೆಬ್ರಿಟಿಗಳ ಬೈಟ್ಸ್ಗಳೆಲ್ಲ ತೊಗೊಂಡ್ವಿ. ನನಗೆ ಸುದೀಪ್ ಅಣ್ಣಂಗೆ ಲಾಂಚ್ ಮಾಡಿಸೋದಕ್ಕೆ ಸುದೀಪ್ ಅಣ್ಣನ ಕೈಯಲ್ಲೇ ಮಾಡಿಸ್ಬೇಕು ಅಂತಿತ್ತು. ಆವಾಗ ಸುದೀಪ್ ಅಣ್ಣಂಗೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ರಿಕ್ವೆಸ್ಟ್ ಮಾಡೋದಕ್ಕೆ ಮೂಲ ಕಾರಣ ಅಂದರೆ ನವೀನ್ ಅಣ್ಣ ಮತ್ತು ಜಗ್ಗಿ ಅಣ್ಣ ಅಂತಿದ್ದಾರೆ. ಅವರಿಬ್ರು ಅವರು ಇಡೀ ಅವರ ಅಭಿಮಾನಿ ಸಂಘವನ್ನ ಎಳಿತಿರುವ ರಥಗಳವರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರಿಗೂ ವಿಷಯ ಒಳ್ಳೇದಿತ್ತು. ಸುದೀಪ್ ಅಣ್ಣಂಗೂ ಕನ್ವಿನ್ಸ್ ಮಾಡಿದ್ರು. ಸುದೀಪ್ ಅಣ್ಣಂಗೂ ಭಾಳ ಇಷ್ಟ ಆಯಿತು. ಓಕೆ, ಇವತ್ತು ಈ ಒಂದು ಲೋಗೋ ನಂಗೆ ಭಾಳ ಇಷ್ಟ ಆಗಿದೆ ಅಂಥೇಳಿ ಅವತ್ತು ಹೈದ್ರಾಬಾದಲ್ಲಿ ಶೂಟಿಂಗ್ ಅವ್ರಿಗೆ. ಆದರೂ ಶೂಟಿಂಗ್ಗೆ ಫ್ಲೈಟ್ ಮಾಡ್ಕೊಂಡು ಬಂದು ನಮ್ಮ ಲೋಗೋ ಲಾಂಚ್ ಮಾಡಿ ಕೊಟ್ಟರು. ಭಾಳ ದೊಡ್ಡ ಮಟ್ಟದ ಇಡೀ ಇಂಡಿಯಾ ಪೂರ್ತಿ ದೊಡ್ಡ ಸುದ್ದಿ ಆಯ್ತದು ಆ ಲೋಗೋ ಲಾಂಚ್ ಆಗಿದ್ದು. ಹಾಗೆ ಹೋಗ್ತಾ ಇತ್ತು. ನಮ್ಮ ತಲೆಯಲ್ಲಿ ನಮ್ಮದೊಂದು NGO ಕೂಡ ಇದೆ, ವಿ ರೆಸ್ಪೆಕ್ಟ್ ಫಾರ್ಮರ್ ಅಂತ. ವಿ ರೆಸ್ಪೆಕ್ಟ್ ಫಾರ್ಮರಿಂದ ಒಂದಿಷ್ಟು ಸಪೋರ್ಟ್ ಮಾಡಬೇಕು ಅಂತ ಉದ್ದೇಶ. ಅದು ನನಗೆ ಅನಿಸಿದೆ ಅಂದರೆ RR ನಗರ ಏನಿದೆಯಲ್ಲ, ಬೆಂಗಳೂರು RR ನಗರ, ಅಲ್ಲಿ ಒಂದು ಸಂತೆ ನಡೀತಾ ಇದೆ, ಮೇಳ ನಡೀತಾ ಇದೆ. ಅದು ಸಂತೆ ಸುದ್ದಿ ಏನೋ ಸಂತೆ ಇದೆ, ಅದು ಒಂದು RR ನಗರದಲ್ಲಿ ಸಂತೆ ನಡೀತಾ ಇದೆ. ಆವಾಗ ಅಲ್ಲಿ ನಾನು ಸಂತೆಗೆ ವಿಸಿಟ್ ಮಾಡಿದಾಗ ನನಗೆ ಅವರು ಸಂತೆ ಆರ್ಗನೈಸ್ ಮಾಡಿದ್ದಾರೆ, ಚುಕ್ಕಿ ನಂಜುಂಡಸ್ವಾಮಿ ಅಂತ ಆ ಮೇಡಮ್. ಅವ್ರ ಟೀಮೆಲ್ಲ ತುಂಬ ಆನೆಸ್ಟಾಗಿ ನಡೀತಾ ಇದೆ ಅದು. ಅಂದರೆ ನಿಮಗೆ ಈ ತರಕಾರಿನ ಆರ್ಗ್ಯಾನಿಕ್ ಮಾಡ್ತಾ ಇರೋದು ಅವರು. ಈ ಬೇರೆ ಬೇರೆ ಗೊಬ್ಬರಗಳನ್ನ ಯೂಸ್ ಮಾಡದೆ ದೇಸಿ ಗೊಬ್ಬರಗಳನ್ನೇ ಯೂಸ್ ಮಾಡಿ ಬೆಳೀತಾ ಇರೋಂಥ ತರಕಾರಿಗಳು. ಆ ಥರದ ರೈತರುಗಳನ್ನ ಇವರೇ ಹೋಗಿ ಒಂದಿಷ್ಟು ಎಕರೆಗಳ ಜಾಗನ ನಿಗದಿ ಮಾಡಿ, ಅಂದರೆ ರೈತರು ಅವರು ಫೈಂಡ್ ಔಟ್ ಮಾಡಿ ಅದನ್ನು ಸರ್ವೆ ಮಾಡಿ ಇದೇ ಗೊಬ್ಬರ, ದೇಸಿ ಗೊಬ್ಬರನೇ ಹಾಕಿ ಬೆಳೆದು ತರಬೇಕು ಅನ್ನೋ ಕಂಡೀಷನ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾ ಇರೋದು ನಂಗೆ ಭಾಳ ಇಷ್ಟ ಆಯಿತು. ಆವಾಗ ಅವ್ರಿಗೇನಂದರೆ ತೊಗೊಂಬಂದು ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಳ್ಳೋಕೆ ಜಾಗ ಇರ್ತಾ ಇರಲ್ಲ, ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಬೇಕಾಗಿತ್ತು, ಮತ್ತಲ್ಲಿ ತುಂಬ ಖರ್ಚಾಗ್ತಾಯಿತ್ತು. ಒಳ್ಳೆ ಉದ್ದೇಶಕ್ಕೆ ಎಷ್ಟೋ ಜನ RR ನಗರದ ಕ್ಷೇತ್ರದ ಜನ ಒಳ್ಳೇದಾಗ್ತಿದೆ ಅವ್ರಿಗೆ. ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ಇವ್ರು ಕಂಟಿನ್ಯೂ ಮಾಡಿಬಿಡ್ತಾರೆ. ಅವ್ರಿಗೆ ಬೆಳೆಯೋದಕ್ಕಿಂತ ಜಾಸ್ತಿ ಖರ್ಚೇ ಆಗಿಬಿಟ್ರೆ ಯಾವ ರೈತರು ಬರೋಕ್ಕಾಗೋದೇ ಇಲ್ಲ. ಆವಾಗ ಅವ್ರಿಗೆ ಖರ್ಚನ್ನು ನಾವು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಕಂಟೈನರ್ ಬೇಕಾಗ್ಬೋದು ಅಂತಂದ್ರು ಅವರು. ಆವಾಗ ಆ ಕಂಟೈನರ್ನ ನಾನೇ ನನ್ನ ಕಡೆಯಿಂದ, ನನ್ನ ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡ್ತೀನಿ, ಕಂಟೈನರ್ ನೀವು ತೊಗೊಂಬಿಡಿ ಇಮ್ಮಿಡಿಯೇಟ್ ಅಂಥೇಳಿ ಒಂದು ಕಂಟೈನರ್ ಮಾಡಿಸ್ಕೊಟ್ವಿ ಕಂಪ್ನಿಯಿಂದ.
ಅದು ಇವಾಗ ರೈತರಿಗೆ ತುಂಬ ಅನುಕೂಲ ಆಗಿದೆ. ಒಂದು 10-12 ಸಾವಿರ ಖರ್ಚು ಬರ್ತಿತ್ತು ಅನಿಸುತ್ತೆ, ಅದೆಲ್ಲ ಈಗ ಸೇವ್ ಆಗಿದೆ. ಆ ಖರ್ಚು ಎಲ್ಲ 10-12 ಜನ ರೈತರ ಕೈಯ ಹೋಗ್ಬಿಡ್ತಾಯಿತ್ತು. ಈಗ ಅದು ಉಳಿದಿದೆ. ಈಗ ಅದನ್ನು ಅವರು 130 ಡಿಸ್ಟಿಕ್ಗಳಲ್ಲೂ 130 ವಾರ್ಡ್ಗಳಲ್ಲೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೇನೇನು ಬೇಕು ನಮ್ಮ ಕಂಪ್ನಿಯಿಂದನೇ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಅದು